ಹೊಸಕೋಟೆ ತಾಲೂಕಿನ ಕಸ್ಬಾ ಹೋಬಳಿಯ ಅಳಸಹಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಗ್ರಾಮಸ್ಥರ ಹಲವಾರು ವರ್ಷಗಳ ಬೇಡಿಕೆಯ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಾಣ ಮಾಡಿಕೊಡುವಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಯಶಸ್ವಿಯಾಗಿದ್ದು, ನೂತನ ಪ್ರಯಾಣಿಕರ ತಂಗುದಾಣವನ್ನ ಉದ್ಘಾಟನೆಯನ್ನ ಶಾಸಕ ಶರತ್ ಬಚ್ಚೇಗೌಡರು ಮಾಡಿದ್ರು. ಬಮೂಲ್ ಕಲ್ಯಾಣ ಟ್ರಸ್ಟ್ ವತಿಯಿಂದ ಅನುದಾನವನ್ನ ಒದಗಿಸಿ ಬಮೂಲ್ ನಿರ್ದೇಶಕರಾದ ಬಿ.ವಿ. ಸತೀಶ್ ಗೌಡ ಅನುದಾನದಲ್ಲಿ ಈ ಒಂದು ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಾಣ ಮಾಡಲಾಗಿದ್ದು, ಶಾಸಕ ಶರತ್ ಬಚ್ಚೇಗೌಡ ಸೇರಿದಂತೆ ಹಲವಾರು ಗಣ್ಯರು ಉದ್ಘಾಟನೆಯನ್ನ ಮಾಡಿದ್ರು. ಹೊಸಕೋಟೆ ಕೋಲಾರ ರಾಷ್ಟ್ರೀಯ ಹೆದ್ದಾರಿ 75ರ ಪಕ್ಕದಲ್ಲಿರುವಂತಹ ಅಲಸಳ್ಳಿ ಗ್ರಾಮ ಹಾಗೂ ಲಾಲ್ಬಾಗ್ ದಾಸರಳ್ಳಿ ಗ್ರಾಮದಿಂದ ಪ್ರತಿದಿನ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ನಾಗರಿಕರು ಹೊಸಕೋಟೆ ಸೇರಿದಂತೆ ಹಲವಾರು ಭಾಗಗಳಿಗೆ ತೆರಳುತ್ತಾರೆ. ಆದರೆ ಪ್ರಯಾಣಿಕರ ತಂಗುದಾಣ ಇಲ್ಲದೆ ರಸ್ತೆಯಲ್ಲಿಯೇ ನಿಲ್ಲಬೇಕಾಗಿತ್ತು. ಇದನ್ನ ಅರಿತ ಗ್ರಾಮಸ್ಥರು ಶಾಸಕ ಶರತ್ ಬಚ್ಚೇಗೌಡರಿಗೆ ಮನವಿಯನ್ನ ಸಲ್ಲಿಸಿದ್ರು. ಬಮೂಲ್ ನಿರ್ದೇಶಕರಾದ ಬಿ.ವಿ. ಸತೀಶ್ ಗೌಡರ ಅನುದಾನ ಹಾಗೂ ಬಮೂಲ್ ಕಲ್ಯಾಣ ಟ್ರಸ್ಟ್ ನಿಂದ ಅನುದಾನವನ್ನ ಒದಗಿಸಿ ಪ್ರಯಾಣಿಕರ ತಂಗುದಾಣವನ್ನ ನಿರ್ಮಿಸಿ ಉದ್ಘಾಟನೆಯನ್ನ ಮಾಡಲಾಯಿತು. ಬಿಎಂಆರ್ಡಿಎ ಅಧ್ಯಕ್ಷ ಕೇಶವಮೂರ್ತಿ, ಟಿಎಪಿಸಿಎಂಎಸ್ ಅಧ್ಯಕ್ಷರಾದಂತಹ ಕೋಡಿಹಳ್ಳಿ ಸುರೇಶ್ ಹಾಗೂ ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾದಂತಹ ಗುರುಬಸಪ್ಪನವರು, ಬಮೂಲ್ ನಿರ್ದೇಶಕರಾದಂತಹ ಎಲ್.ಎನ್.ಟಿ. ಮಂಜುನಾಥ್ ರವರು ಸೇರಿದಂತೆ ಹಲವಾರು ಗಣ್ಯರು ಕೂಡ ಹಾಜರಿದ್ದರು. ಇದೇ ಸಂದರ್ಭದಲ್ಲಿ ಅಲಸಳ್ಳಿ ಗ್ರಾಮದ ಯುವ ಮುಖಂಡರಾದಂತಹ ರವಿರಾಜ್ ರವರು ಕೂಡ ಹಾಜರಿದ್ದು ಈ ಒಂದು ಪ್ರಯಾಣಿಕರ ತಂಗುದಾಣದ ಉದ್ಘಾಟನೆಗೆ ಸಾಕ್ಷಿಯಾದರು. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರ ಅನುದಾನದಲ್ಲಿ ಅಲಸಳ್ಳಿ ಗ್ರಾಮದಲ್ಲಿ ಸುಮಾರು 10 ಲಕ್ಷ ರು ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಸಹ ಶಾಸಕ ಶರತ್ ಬಚ್ಚೇಗೌಡರು ಭೂಮಿ ಪೂಜೆಯನ್ನ ನೆರವೇರಿಸಿದ್ರು. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಸಹ ಶಾಸಕ ಶರತ್ ಬಚ್ಚೇಗೌಡರಿಗೆ ಅಭಿನಂದನೆ ಸಲ್ಲಿಸುವುದರ ಮೂಲಕ ಗ್ರಾಮಗಳ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಗೆ ಶಾಸಕ ಶರತ್ ಬಚ್ಚೇಗೌಡರು ಶ್ರಮಿಸುತ್ತಿದ್ದಾರೆ. ಗ್ರಾಮಕ್ಕೆ ಅಗತ್ಯವಾದ ಬೇಡಿಕೆಯನ್ನ ಕಾಲಕಾಲಕ್ಕೆ ನಮ್ಮ ಮನವಿಗೆ ತಕ್ಕಂತೆ ಪೂರೈಸುತ್ತಿದ್ದು, ಗ್ರಾಮದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿದ್ದಾರೆ ಅಂತ ತಿಳಿಸಿದ್ರು. ಬಸ್ ಸ್ಟಾಪ್ ಅಳಸಳ್ಳಿ ಗ್ರಾಮದಲ್ಲಿ ಸುಮಾರು ಹಲವಾರು ವರ್ಷಗಳಿಂದ ಬಸ್ ಸ್ಟಾಪ್ ಕೊರತೆ ತುಂಬಾ ಇತ್ತು. ಮಕ್ಕಳು, ಹಿರಿಯರು ಯಾರಾದ್ರೂ ನಿಂತ್ಕೊಂಡಾಗ, ಮಳೆ ಬಂದಾಗ ಮತ್ತೆ ಹೈವೇಲಿ ವೆಹಿಕಲ್ಸ್ಗಳು ತುಂಬಾ ಸ್ಪೀಡ್ ಆಗಿ ಬರೋದ್ರಿಂದ ಅಲ್ಲಿ ನಿಂತ್ಕೊಳ್ಳೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆದ್ರಿಂದ ಶರತ್ ಬಚ್ಚೇಗೌಡರಿಗೆ ನಮ್ಮ ಅಳಸಳ್ಳಿ ಗ್ರಾಮದಿಂದ ನಾವು ಒಂದು ಮನವಿಯನ್ನ ಕೊಟ್ಟಿದ್ರಿ. ಈ ತರ ತುಂಬಾ ತೊಂದರೆ ಆಗ್ತಾ ಇದೆ ನಮ್ಗೆ. ಶಾಲಾ ಮಕ್ಕಳು ಮತ್ತೆ ಹಿರಿಯರು, ವಯಸ್ಸಾದವರು ಎಲ್ಲರೂ ಕೂಡ ಏನು ಒಂದು ಬಸ್ ಸ್ಟ್ಯಾಂಡ್ ವ್ಯವಸ್ಥೆ ಇಲ್ಲ ಅಂತ ಶರತ್ ಬಚ್ಚೇಗೌಡರು ತುಂಬಾ ಬೇಗನೆ ಪ್ರತಿಕ್ರಿಯೆ ಕೊಟ್ಟು ನಮ್ಮೂರಿಗೆ ಒಂದು ಬಸ್ ಸ್ಟ್ಯಾಂಡ್ ನ ಮಾಡ್ಕೊಟ್ಟಿದ್ದಾರೆ. ಇವತ್ತು ಅವರ ಒಂದು ಬಸ್ ಸ್ಟಾಪ್ ನ ಒಂದು ಉದ್ಘಾಟನೆ ಇತ್ತು. ಹಾಗೂ ಊರೊಳಗಡೆ ಮತ್ತೆ ಇಲ್ಲೊಂದು ರಸ್ತೆನ ಮನೆಗಳು ಕಟ್ಕೊಂಡಿದ್ದಾರೆ, ರಸ್ತೆ ಇಲ್ಲ. ಅದಕ್ಕೆ ಸಿಸಿ ವ್ಯವಸ್ಥೆಯನ್ನ ಅಂದ್ರೆ ಕಾಂಕ್ರೀಟ್ ರಸ್ತೆಯನ್ನ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಅದಕ್ಕೆ ಇವತ್ತು ಗುದ್ಲಿ ಪೂಜೆ ಇತ್ತು. ಅದಕ್ಕೆ ಅನುದಾನ ಒಂದು 10 ಲಕ್ಷ ರೂಪಾಯಿ ಆಗಷ್ಟು ಅನುದಾನವನ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಕಾಲಕ್ಕೆ ನಾವು ಅಳಸಳ್ಳಿ ಗ್ರಾಮದಿಂದ ಏನೇ ಕೇಳಿದ್ರು, ಯಾವುದೇ ಕುಂದುಕೊರತೆಗಳಿದ್ರು ಪ್ರತಿಯೊಂದಕ್ಕೂ ಬೇಗ ಅವರು ಪ್ರತಿಕ್ರಿಯಿಸ್ತಾರೆ. ನಮ್ಮೂರಲ್ಲಿ ನಮ್ಮ ಜನಪ್ರತಿನಿಧಿ ರವಿರಾಜ್ ಅವರು ಅಷ್ಟೇ, ಯಾವುದೇ ಒಂದು ಕುಂದುಕೊರತೆಗಳಿರ್ಲಿ ನಮ್ಮ ಊರಿನ ಪರವಾಗಿ ಆದಷ್ಟು ಬೇಗ ಶಾಸಕರಿಗೆ ತಿಳಿಸುವಂತ ಪ್ರಯತ್ನ ಮಾಡ್ತಾರೆ. ಆದಷ್ಟು ಬೇಗ ಆ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತ ಪ್ರಯತ್ನ ಮಾಡ್ತಾರೆ. ಶಾಸಕರಿಗೂ ಮತ್ತು ನಮ್ಮ ಅಳಸಳ್ಳಿ ಗ್ರಾಮದ ಯುವ ಮುಖಂಡರಾದ ರವಿರಾಜ್ ಅವ್ರಿಗೂ ನಮ್ಮ ಅಳಸಳ್ಳಿ ಗ್ರಾಮದಿಂದ ಎಲ್ಲರೂ ಕೂಡ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ.